ಗೋಪಾಲ್ ನೀಲಮಣಿ ಕಮತ್ ಸುಕ್ಷೇತ್ರ ಬಂಡಿಗನಿ. ಇವತ್ತು ಬಸವ ಜಯಂತಿಯ ನಿಮಿತ್ತವಾಗಿ ಸರ್ವಧರ್ಮ ಸಮನ್ವಯ ಮತ್ತು ಪಾರಮಾರ್ಥಿಕ ಸಪ್ತಾಹ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ತ್ರಿವಿಧ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪನವರ ಪಾದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಹಿರಿಯರಾದ ಸಿದ್ದು ಚೌಧರಿ ಸಾಹೇಬ್ರೆ, ನನ್ನ ಜೊತೆ ಈಗ ತಾನೇ ಮಾತನಾಡ್ತಕ್ಕಂಥ ಉದ್ಘಾಟನೆಯನ್ನು ಮಾಡತಕ್ಕಂಥ ಗೆಳೆಯ ಸಿದ್ದು ಕೊಣ್ಣೂರವರೇ, ವೇದಿಕೆ ಮೇಲಿರ್ತಕ್ಕಂಥ ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ತಹಸೀಲ್ದಾರ್ ಸಾಹೇಬರು, ನನ್ನ ಪಕ್ಷದ ಅಧ್ಯಕ್ಷರಾದಂಥ ಅಶೋಕ್ ಕ್ಯೂಡಿ ಅವರು, APMC ಅಧ್ಯಕ್ಷರು, ನಮ್ಮ ಸಹೋದರರು, ಇವರೆಲ್ಲರೂ ಅಲ್ಲದೆ ವೇದಿಕೆ ಮೇಲೆ ಭಾಳ ಜನ ಇದ್ದಾರೆ. ವೇದಿಕೆ ಮೇಲೆ ಬರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಂಥ ತಾಯಂದಿರೇ, ಬಸವ ಜಯಂತಿಯನ್ನು ಬಸವಣ್ಣನ ತತ್ವ ಆದರ್ಶಗಳ ವಿಚಾರಧಾರೆಯಲ್ಲೇ ನಡೆದುಕೊಂಡು ಬಂದಂಥ ಏನು ನಮ್ಮ ದಾನೇಶ್ವರಪ್ಪನವರಿದ್ದಾರೆ, ಬಸವಣ್ಣನ ತತ್ವ ಆದರ್ಶಗಳನ್ನು ಬರೀ ಹೇಳೋರಲ್ಲ, ಅನುಷ್ಠಾನಗೊಳಿಸಿ ಅದರಂಗೆ ನಡೆದವ್ರು ಯಾರು ಇದ್ದರೆ ನಮ್ಮ ದಾನೇಶ್ವರಪ್ಪನವರು. ನಾನು ಮೊದಲಿಗೆ ಅಜ್ಜನವ್ರ ಬಗ್ಗೆ ಅಷ್ಟು ತಿಳ್ಕೊಂಡಿರಲಿಲ್ಲ. ಆನಂತರದಲ್ಲಿ ಅವರ ವಿಚಾರಗಳು, ಅವ್ರ ಬದುಕು ಯಾವ ರೀತಿ ಬತ್ತು ಏನು ಅಂತಕ್ಕಂಥದ್ದು ಆನಂತರ ತಿಳ್ಕೊಂಡಾಗ ಇಂತಹ ಅದ್ಭುತವಾದ ಶಕ್ತಿ ಅಜ್ಜಿನವರಲ್ಲಿ ಇದೆಯಲ್ಲ, ಎಂಥ ಅದ್ಭುತವಾದ ಶಕ್ತಿಯಪ್ಪ. ನಾನು ಬಹಳ ಜನರನ್ನ ಆನಂತರ ಕೇಳಿಕತ್ತಿದ್ದೆ. ಅವರೆಲ್ಲರೂ ಹೇಳ್ತಕ್ಕಂಥದ್ದು ನೋಡಿದರೆ ಅದೊಂದು ಪವಾಡ ಸದೃಶ್ಯ. ಅವರಲ್ಲಿ ಎಲ್ಲೋ ಒಂದು ಶಕ್ತಿ ಅಡಗಿದೆ, ಅದು ಅಗೋಚರ ಇದೆ. ಯಾರು ನೋವಿನಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಯಾರಿಗೆ ಅನ್ನ ಬೇಕಂದರೆ ಅಲ್ಲಿ ಹೋಗಬೇಕು, ಅಲ್ಲಿ ಆಶೀರ್ವಾದ ಪಡ್ಕೊಳ್ಬೇಕಂತಕ್ಕಂಥ ಅಗೋಚರವಾದ ಶಕ್ತಿ ಬಗ್ಗೆ ನಮಗೆ ಲೇಟಾಗಿ ತಿಳಿತೀವಿ, ತಡವಾಗಿ ತಿಳಿತೀವಿ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ತಾನೇ ನಾವು ಬರೋಕ್ಕಿಂತ ಮುಂಚೆ ಯಾವ ಕಷ್ಟಗಳು ಬಂದಾಗ ಅವ್ರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಆರಾಮಾದರು ಅಂತಕ್ಕಂಥದ್ದನ್ನು ಕೇಳಿ, ಅದ್ರ ಜೊತೆಗೆ ಅದು ಎಂಥದ ಇರಲಿ, ನಾನು ಅವರನ್ನು ವೈಭವ ಮಾಡ್ತಾ ಇದ್ದೆ. ನಾನು ಸರ್ಕಾರದಲ್ಲಿ ಇದ್ದುಕೊಂಡು ಏನಪ್ಪ ಇನ್ನು 2 ದಿವಸ ಹುಟ್ಟದ್ದೇನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾಯಿದ್ದೆ. ಬೆಳಗ್ಲಿ ಅವರು ನಾವು ಮಾಡ್ತೀವಿ ಸರ್ ಅಂದರು. ಮುದೋಳಕ್ಕೆ ಏನು ಮಾಡೋದು, ಲಕ್ಷಗಟ್ಟಲೆ ಜನ ಬರ್ತಾರೆ, ಏನು ಖರ್ಚಾಕೈತಿ ಏನಾಕೈತಿ ಅಂಥೇಳಿ ಹಂಗೆ ವಿಚಾರ ಮಾಡಿ ಹೊಡೆದು ನಮ್ಮ ಸಂಗಪ್ಪ ಎಮ್ಮನವ್ರದ್ದು ನಮ್ಮ ಸಹೋದರೆಲ್ಲ ಅಜ್ಜಾರಿಗೆ ಒಂದು ಮಾತು ಹೇಳಿಬಿಡಿ ಸರ್ ಅಂತಂದ್ರು. ಅಜ್ಜಾರಿಗೆ ನಾವು ಅಂಜ್ಕೋತ ನೋಡಿ ಅಜ್ಜರ, 1 ದಿವ್ಸದ ಊಟ ಕೊಡೋಕೆ ಏನಾರು ಆಗ್ತೈತೇನ್ರಿ ನಮ್ಮ ವೈಭವಕ್ಕೆ ಅಂತ. ತಿಮ್ಮಪ್ಪರವ್ರ 1 ದಿವ್ಸ ಯಾಕಪ್ಪ, ನಾ 2 ದಿವ್ಸ ಕೊಡ್ತೀನಿ ಅಂದರು. ಎಂಥ ಅದ್ಭುತವಾದ ಸಿಕ್ತು ನನಗೆ ಅಚ್ಚರಿ. ಏನಪ್ಪ ಅಜ್ಜವ್ರು 1 ದಿವ್ಸ ಹೇಳಿದ್ರೆ 2 ದಿವ್ಸ ಕೊಡ್ತೀನಿ ಅಂತ. ಆನಂತರ ನಾ ಅಲ್ಲಿ ಊಟ ನೋಡಕ್ಕೆ ಹೋಗ್ತೀನಿ, ಅಮೃತ. ಒಂದು ಕಡ್ಡಿ ಕಸ ಬೀಳಾರ್ದಂಗೆ ಊಟ ಅಂದರೆ ಅದು ಬಹುಶಃ ದೊಡ್ಡ ಒಂದು ದೇವರು ಕೊಟ್ಟಂಥ ಪ್ರಸಾದನೆ ಏನು ಅಂತಕ್ಕಂಥದ್ದು ನನ್ನ ಭಾವನೆ ಆಯಿತು. ಅಲ್ಲಿ ಹೋದಾಗ ಜನರು ಮಾತನಾಡ್ತಕ್ಕಂಥ ಇವ್ರು ಯಾರು ಅಂತ ಕೇಳ್ತಿದ್ದೇನೆ. ಅಡುಗೆ ಬಡಿಸೋರು ಅಧಿಕಾರಿಗಳಿದ್ರು, ಕೊಡೋರು ಅಧಿಕಾರಿಗಳಿದ್ರು, ಏನಾರು ಕಸ ಬಿದ್ದರೆ ತೆಗೆದಿಡೋರು ಅಧಿಕಾರಿಗಳಿದ್ರು.
ಎಂಥ ಭಕ್ತರನ್ನ ಅಜ್ಜನವ್ರು ಪಡ್ಕೊಂಡಿದ್ದಾರಲ್ಲ, ಈ ಸುಮ್ಮನೆ ಪಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದೆ, ಅಜ್ಜನವರ ಶಕ್ತಿ ಅಗೋಚರ, ಯಾರಿಗೂ ಗೊತ್ತಿಲ್ಲ ಅದಂಥ ಶಕ್ತಿ. ಮತ್ತಿನ್ನ ಇದೇ ಭಾಳ ಜನ ಹೇಳಿದರು, ಇಲ್ಲ ಅಜ್ಜನವ್ರ ಪ್ರಶಸ್ತಿ ಬಂತು, ಅವ್ರು ತಿಮ್ಮಾಪುರ ಅವರಿದ್ರು, ಅವರು ಇವರು ಓಡಾಡಿದರು ಅಂತೇಳಿ. ಇದು ನಮ್ಮಿಂದ ಆಗುತ್ತಲ್ಲ, ಅವರ ಕಾರ್ಯ ಚಟುವಟಿಕೆಗಳನ್ನು ನೋಡಿ ಸರ್ಕಾರನೇ ಕರೆದು ಕೊಟ್ಟದ್ದು. ನಾವು ಬರೀ ಇಂಥದ್ದು ಅಜ್ಜವ್ರದ್ದಾಯ್ತು ನೋಡ್ರಿ ಅಂತ ಕೇಳಿದ್ದೀವಿ. ಸರ್ಕಾರದವರೆಲ್ಲ ರಿಪೋರ್ಟ್ ತರಿಸ್ಕೊಂಡ್ರು, ಕೊಡಲೇಬೇಕು, ಫಸ್ಟ್ ಕೊಡೋಣ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಅವ್ರು ಮಾಡುವ ಕೆಲಸಕ್ಕೆ, ಅವ್ರು ನಡೆದುಕೊಂಡು ಬಂದಂಥ ರೀತಿ ನೀತಿಗೆ ಪ್ರಶಸ್ತಿ ಸಿಕ್ಕಿದೆ. ವಿನ ನಮ್ಮಂಥವರಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನ್ನದಾಸೋಹ 280 ದಿವಸಕ್ಕಿಂತಲೂ ಹೆಚ್ಚಿಗೆ. ಇದು ಯಾರಿಗೆ ಸಾಧ್ಯ? ಯಾರು ಕೊಡಲಿಕ್ಕೆ ಸಾಧ್ಯತೆ? ನಾನು ನೋಡಿನಿ, ಎಷ್ಟೋ ಮಠ ಮಂದಿರಗಳನ್ನು ನೋಡಿದ್ದೀನಿ, ನೂರಾರು ಕೋಟಿ ಹಣ ಬರ್ತಕ್ಕಂಥದ್ದು ನೋಡಿದ್ದೀನಿ. ಇದು ಯಾವ ಮಠಗಳಿಂದ ನಾನಂತೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅವರಿಂದ ಬಯಸಲಿಕ್ಕೂ ಸಾಧ್ಯ ಇಲ್ಲ. ಅಜ್ಜ ನೀನು ಹೆಂಗೆ ಮಾಡ್ತೇವೆ ಗೊತ್ತಿಲ್ಲ, ನಿನ್ನ ಒಂದು ಅನ್ನದಾಸೋಹಕ್ಕೆ ನಾನು ಶರಣಾರ್ಥಿ, ನನ್ನ ಅಪ್ಪ ಕೊಡಲೇಬೇಕಾಗ್ತದೆ. ಜನಗೆ ನಾನು ಮುಖ್ಯಮಂತ್ರಿಗಳನ್ನ ಕೇಳಿದೆ, ನೀವು ಕಾರ್ಯಕ್ರಮ ಬರಬೇಕಾಗತ್ತೆ ಅಂತೇಳಿ, ಸಿದ್ದರಾಮಯ್ಯ ಸಾಹೇಬ್ ಅವರು ಹಂಗೂ ತಿಳ್ಕೊಡ್ದೆ. ಅವ್ರು ಸ್ವಲ್ಪ ಕಾಲು ನೋವಿತ್ತು. ಅದ್ರ ಜೊತೆಗೆ ಕ್ಲೈಮೇಟ್ ಸರಿಯಿಲ್ಲ, ಹೆಲಿಕಾಪ್ಟರ್ ಬರೋದು, ಅಲ್ಲಿಗೆ ಹೋಗೋದು. ಅಲ್ಲಿ ಬಸವಣ್ಣನ ಕಾರ್ಯಕ್ರಮ ನಾನೇ ಒಪ್ಕೊಂಡಂಥ ಕಾರ್ಯಕ್ರಮ ಕೂಡಲ ಸಂಗಮದಲ್ಲಿ ಮಾಡ್ತೀವಿ. ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳಬೇಕಾಗಿದೆ. ನಾನೇ ನಮ್ಮ ಸರ್ಕಾರದಲ್ಲೇನೆ ಬಸವ ತತ್ವದ ಆಚರಣೆಯ ಜೊತೆಗೆ ಬಸವಣ್ಣನಿಗೆ ಸಂಸ್ಕೃತಿ ನಾಯಕ ಅಂತೇಳಿ ನಾವು ಹೆಸರನ್ನು ಕೊಟ್ಟಿದ್ದೀವಿ. ತಿಮ್ಮಾಪುರವರೇ, ನನಗೆ ಎರಡೂ ಇಕ್ಕಟ್ಟಿದೆ. ಇಲ್ಲಿ ಲಕ್ಷಾನುಲಕ್ಷ ಜನ ಸೇರ್ತಾರೆ, ಅಲ್ಲಿ ನಮ್ಮ ಬಸವ ತತ್ವ ಸಂಸ್ಕೃತಿಯ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೀನಿ. ಅದು ಸರ್ಕಾರಿ ಕಾರ್ಯಕ್ರಮ. ಕೊನೆಗೆ ಎಲ್ಲಿ ಬರೋದು ಹೇಳಪ್ಪ ತಿಮ್ಮಪ್ಪ, ನೀನೇ ಹೇಳಿ, ಅಲ್ಲಿ ಹೋಗ್ಲೋ ಇಲ್ಲಿ ಹೋಗ್ಲೋ ಅಂತೇಳಿ ನಾನು ಕೇಳಿದಾಗ, ನಾವು ಅಜ್ಜನವ್ರಿಗೆ ಏನಾದರೂ ಇದೊಂದು ಬಿಟ್ಟು ಬಿಡ್ರಿ ಅಜ್ಜ, ಮುಂದೆ ನೀವು ಯಾವ ಕಾರ್ಯಕ್ರಮ ಮಾಡ್ತೀವಿ ಹೇಳು, ಅಲ್ಲಿ ನಾವು ಮುಖ್ಯಮಂತ್ರಿ ಕರ್ಕೊಂಡು ಬರುವಂಥ ಕೆಲಸ ನಾವು ಮಾಡ್ತೇವೆ. ಕಾರಣ ಇಷ್ಟೇ, ನೀವು ಮಾಡಿದಂಥ ಈ ಕೆಲಸ ಏನಿದೆ ಸರ್ಕಾರಗಳಿಗೆ ಗೊತ್ತಾಗ್ಬೋದು. ಸರ್ಕಾರ ನಡೆಸೋರಿಗೆ ಎಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗದೇ ಇದ್ದರೆ ತಪ್ಪಾದೀತು ಅಂತಕ್ಕಂಥದ್ದನ್ನು ನೆನಪಿನಲ್ಲಿಟ್ಕೊಂಡು ನಾವು ಮುಖ್ಯಮಂತ್ರಿಗಳನ್ನ ಕೇಳಿದೆ. ನಮ್ಮ ಸಿದ್ದು ಕೊನ್ನೂರವರು, ನಮ್ಮ ಸಹೋದರರು ಸಂಗಪ್ಪ, ಇಮ್ಮನವರು ಭಾಳ ಜನ ಬಂದುಬಿಟ್ಟಿದ್ರು. ನನ್ನ ಮೇಲೆ ನಂಬಿರಲಿಲ್ಲ, ಯಾಕ್ರಿ ಅಂತೇಳಿ ನನ್ನನ್ನು ನಂಬಲಾರಕ್ಕೆ ಮತ್ತೆ ಅಲ್ಲಿಗೆ ಬಂದಿದ್ರು. ಬಂದು ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಪ್ಪ ಅಂದ ನಂತರ ನಾನು ಈ ಕಡೆ ಕಾರ್ಯಕ್ರಮಕ್ಕೆ ಬಂದೆ. ಆದರೆ ಅಜ್ಜನವ್ರ ಟೀಮ್ ಏನು ಬರಲಿಲ್ಲ, ಅಲ್ಲೇ ಠಿಕಾಣಿ ಹೋಗಿದ್ರು. ನಿನ್ನೆ ರಾತ್ರಿ ಅವ್ರು ಬೆಳಗಾವಿ ಫಂಕ್ಷನ್ ಮುಗಿಸಿ ಬಂದ ನಂತರ CM ಹೇಳಿದ್ರು ಅವ್ರಿಗೆ, ಇಲ್ಲಪ್ಪ ನೀವು ಯಾವಾಗ ಕರಿತಿರೋ ಕರಿ ಅಜ್ಜಂದು ನಾನು ಬರ್ತೀನಿ, ಈಗ ಅಷ್ಟೇ ನೀವು ನನಗೆ ಬಿಟ್ಟು ಬಿಡಬೇಕು, ಕಾಲು ನೋವಿದೆ ಅಂತಕ್ಕಂಥದ್ದು ಹೇಳಿದಾಗ ನಿನ್ನೆ ರಾತ್ರಿ ಬಿಟ್ಟು ಇಲ್ಲಿಗೆ ಬಂದರು. ಅದಕ್ಕೆ ಇಂತಹ ದಾಸೋಹರತ್ನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು, ಅವ್ರ ಆಶೀರ್ವಾದ ಪಡಿಬೇಕು. ಅವ್ರು ನಡೆದಾಡುವ ದೇವ್ರ ಅಂತೇಳಿ ನಾವು ಸಿದ್ದು ಕೊನ್ನೂರವರು. ಹಾಗೇನೆ ಯಾರಿಗೆ ಮಾಡಲಾರತ್ತೆ ಕೆಲಸವನ್ನು ಯಾರು ಮಾಡ್ತಾರೋ ಅವರು ದೇವರ. ಯಾರಿಗೂ ಮಾಡಕ್ಕಿದು ಅಸಾಧ್ಯ, ಇದು ಹೆಂಗೆ ಸಾಧ್ಯ? ಇದು 2 ಲಕ್ಷನ ಇರಲಿ, 5 ಲಕ್ಷನ ಇರಲಿ, 10 ಲಕ್ಷನ ಜನ ಇರಲಿ, ಒಬ್ಬರಿಗೂ ತೊಂದರೆ ಆಗಲಾರದ ರೀತಿಯಲ್ಲಿ
ಅನ್ನದಾಸೋಹವನ್ನು ಮಾಡ್ತಕ್ಕಂಥದ್ದು ಅದ್ಭುತ. ಇದು ಯಾರಿಗೂ ಮನುಷ್ಯರಿಗೆ ಸಾಧ್ಯ ಇಲ್ಲ, ಅದು ಭಗವಂತನಿಗೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಅವರಿಗೆ ನಾನು ಆ ಮಾತನ್ನು ಹೇಳಲೇಬೇಕಾದ್ರಿಂದ ನಾನು ಹೇಳ್ತಾ ಇದ್ದೇನೆ. ಒಟ್ಟಾರೆ ಒಳ್ಳೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಬಸವಣ್ಣನ ಹೆಸರಿನಲ್ಲಿ ಬಸವ ಜಯಂತಿ ನಡೀತಕ್ಕಂಥ ಕಾರ್ಯಕ್ರಮ. ಬಸವಣ್ಣವರು ದುಡಿದು ತಿನ್ನಬೇಕು ಅಂತಕ್ಕಂಥದ್ದೇ ಕಾಯಕವೇ ಕೈಲಾಸ. ಅವರು ಸ್ವಾಭಿಮಾನಕ್ಕೆ ಅನ್ನ ದೃಷ್ಟಿಯಿಂದ ಎಲ್ಲಿ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಅನ್ನ ದಾಸೋಹನಿತ್ತು. ಬಸವಣ್ಣನವರು ಸಣ್ಣ ಸಣ್ಣ ಜಾತಿಗಳನ್ನು ಒಗ್ಗೂಡಿಸಿ ಒಂದು ಕ್ರಾಂತಿನೇ ಮಾಡಿದ್ರು. ಎಲ್ಲ ಜಾತಿಯನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಬಸವಣ್ಣವರು ಮಾಡಿದರು. 12ನೇ ಶತಮಾನದಲ್ಲಿ ನಡೀತಕ್ಕಂಥ ಬಸವಣ್ಣವರ ಕಾರ್ಯ ಎಂತಹ ಶ್ಲಾಘನೀಯ. ಇವತ್ತು ನಮ್ಮ ದೇಹದಲ್ಲಿ ಕೆಲವು ವಿಚಾರಧಾರೆಗಳು ಬರ್ತವೆ. ಅವನು ಬೇರೆ, ಇವನು ಬೇರೆ, ಅವನ ಜಾತಿ ಬೇರೆ, ಇವನ ಜಾತಿ ಬೇರೆ. ಇಂಥದನ್ನು ಹೊಡೆದು ಹಾಕಲಿಕ್ಕೆ ಆವತ್ತೇ ಪ್ರಯತ್ನ ಪಡ್ತಕ್ಕಂಥ ಬಸವಣ್ಣನವರು ಯಾವ ಧರ್ಮಕ್ಕೂ ಅವರು ಹಿರಿಯರು, ಎಲ್ಲ ಧರ್ಮಾಚರಣೆಗಳಿಗಿಂತ ದೊಡ್ಡವರು ಅಂತಕ್ಕಂಥದ್ದು ನಾನಿಲ್ಲಿ ಹೇಳಲೇಬೇಕಾಗ್ತದೆ. ಅಂತಹ ಎಲ್ಲ ಕೆಲಸಗಳು ಈ ಮಠದಲ್ಲಿ ನಡೀತಾ ಇದ್ದಾವೆ. ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರರಲ್ಲಿ ನಡೀತಾ ಇದೆ. ಭಾಳ ಜನ ನಾವು ನೋಡಿದ್ದೀವಿ, ಪ್ರವಚನದಲ್ಲಿ ಭಾರಿ ಬಸವಣ್ಣನ ಬಗ್ಗೆ ಹೇಳೋರನ್ನು ಕೇಳಿದ್ವಿ. ತಿಂಗಳಾನುಗಟ್ಟಲೆ ಅವ್ರು ಹೇಳ್ತಾರೆ. ಅದು ಪ್ರವಚನ ಮುಗಿದು ಮಠದಾಗ ಹೋಗಿ ಕೂತ್ರ ಅಂದ್ರೆ ನೀವು ಹೊರಗೆ ಅವ್ರ ಒಳಗೆ. ಆ ಜಾತಿಯವರ ಬರಬೇಕು, ಈ ಜಾತಿಯವರ ಬರಬೇಕು, ಜನವಾರ ಇದ್ದವರ ಬರಬೇಕು. ತಿಂಗಳು ಹೇಳಿದಲ್ಲ ಮಾರಾಯ, ನಿಂದೆಲ್ಲ ಕೇಳಿದ್ದೀವಿ, ಮತ್ತು ಮಠದೊಳಗೆ ಕೂತ್ಕೊಳ್ಳಿ ಇಂಥದ್ದೇನು ಅಂತ ಜನ ಕೇಳ್ತಾರೋ ಇಲ್ಲ ಅಂತಕ್ಕಂಥ ಭಯನೂ ಇಲ್ಲ. ಆದರೆ ಇಲ್ಲೇನು ನಡೀತೈತೆ ಅಂದ್ರೆ ಎಲ್ಲಿ ಹೇಳಂಗಿಲ್ಲ ಕೇಳಂಗಿಲ್ಲ, ಬಸವ ತತ್ವ ಆಚರಣೆಯಲ್ಲಿರುತ್ತೆ. ಅದನ್ನು ಆಚರಣೆ ಇಲ್ಲಿ ಬರೋರು ಇಂಥವರೇ ಬರ್ಬೇಕು ಅಂಥವರೇ ಬರ್ಬೇಕಂತೇನಿಲ್ಲ. ಎಲ್ಲ ಜನಾಂಗದವ್ರು ಬರ್ತಕ್ಕಂಥದ್ದು, ಅವ್ರಿಗೆ ಪ್ರೀತಿ ಮಾಡ್ತಕ್ಕಂಥದ್ದು, ಅವ್ರಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು. ಕಷ್ಟ ಅಂತೇಳಿ ಬಂದಾಗ ಅದು ಪರಿಹಾರ ಕೊಡ್ತಕ್ಕಂಥದ್ದು. ಅವ್ರು ನೆನಪಿಸ್ಕೊಂಡ್ರೆ ನಮ್ಮ ಬದುಕು ಹಸನು ಅಂತಕ್ಕಂಥ ಭಾವನೆಯನ್ನು ಎಲ್ಲ ಭಕ್ತರಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯನಲ್ಲ. ಯಾವುದೋ ಸುಳ್ಳು ಬೂದಿಗಳಿಂದ ಇವು ಯಶಸ್ವಿ ಆಗೋದಿಲ್ಲ. ಅವರು ಕೊಡ್ತಕ್ಕಂಥದ್ದು ನಾನು ನೋಡಿದೆ. ಎಲ್ಲ ಮಠದಲ್ಲೂ ನಮಸ್ಕಾರ ಮಾಡ್ತೀವಿ ಅಂದ್ರೆ ನೋ 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 ನೋಡಪ್ಪ, ನಮ್ಮ ಕಾಲು ಮುಟ್ಟೋದು ಮಾಡಬೇಡಿ ಅಂತಕ್ಕಂಥ ಎಂಥ ಒಂದು ಉದಾತ್ತ ಭಾವನೆ ಇಟ್ಬಿಟ್ಟಂಥ ಗುರುಗಳೇ, ನಿಮಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ, ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ತಮ್ಮ ಶಕ್ತಿಯ ಎಲ್ಲ ಬಡವರಿಗೆ, ಅಸಹಾಯಕರಿಗೆ, ನೋವಿನಿಂದ ಬಂದವ್ರಿಗೆ ತಾವು ಇಲ್ಲಿ ತನಕ ಆಶೀರ್ವಾದ ಮಾಡಿದ್ದೀರಿ. ಅದನ್ನು ತಾವು ಮುಂದುವರಿಸ್ಕೊಂಡು ಹೋಗ್ಬೇಕು, ಮುಂದುವರಿಸ್ಕೊಂಡು ಹೋಗ್ತೀರಿ. ಇಂಥ ಅಗೋಚರ ಶಕ್ತಿ ಹೊಂದಂಥವ್ರು ತಮಗೆ ಭಗವಂತ ಇನ್ನೂ ಮಹಾನ್ ಶಕ್ತಿ ಕೊಡಿ. ಇನ್ನೂ ಸಾವಿರಾರು ಜನಕ್ಕಲ್ಲ, ಲಕ್ಷಾನುಲಕ್ಷಗಳಿಗೆ ಸಹಾಯ ಮಾಡ್ತಕ್ಕಂಥ ದೊಡ್ಡ ಶಕ್ತಿ ಆ ಭಗವಂತ ಕೊಡ್ತಾರೆ, ಕೊಡಬೇಕು. ಇಂಥವರಿಂದ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳಿ, ನನಗಂತೂ ನನ್ನ ವೈಭವದಲ್ಲಿ ಕೊಟ್ಟಂಥವ್ರ ಅನ್ನ ನಾನು ಎಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ಕೆಲಸವನ್ನು ಮಾಡ್ತಕ್ಕಂಥ ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಅಭಿನಂದನೆ ಹೇಳ್ತೇನೆ. ತಮಗೆ ನಮಸ್ಕಾರ ಮಾಡಿ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.